ದೇಶದಲ್ಲಿರುವ ವಿಕಲಚೇತನರಿಗೆ ಒಂದೇ ತರಹದ ಗುರುತಿನ ಕಾರ್ಡ್ ಇರುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರವು ಜಾರಿಗೆ ತಂದಿರುವ ವಿಕಲಚೇತನರ ವಿಶಿಷ್ಟ ಗುರುತಿನ ಯುಡಿಐಡಿ ಕಾರ್ಡ್ ಅನ್ನು ಎಲ್ಲ ಕಾರ್ಯಗಳಿಗೆ ಮಾನ್ಯ ಮಾಡುವಂತೆ ವಿಕಲಚೇತನ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಬೀರಪ್ಪ ಅಂಡಗಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರವು ದೇಶದ ಎಲ್ಲ ವಿಕಲಚೇತನರಿಗೆ ಅವರ ಅಂಗವೈಕಲ್ಯತೆಗೆ ಅನುಗುಣವಾಗಿ ಸಂಬಂಧಪಟ್ಟ ವೈದ್ಯರು ಪರೀಕ್ಷೆ ಮಾಡಿದ ನಂತರವೇ ಅವರಿಗೆ ಯುಡಿಐಡಿ ಕಾರ್ಡ್ ನೀಡಲಾಗುತ್ತದೆ. ಆದರೆ ಯಾವ ಇಲಾಖೆಯಲ್ಲೂ ಇಲ್ಲದ ನಿಯಮವನ್ನು ಶಿಕ್ಷಣ ಇಲಾಖೆ ಅಳವಡಿಸುವುದರ ಮೂಲಕ ಶಿಕ್ಷಕರ ವರ್ಗಾವಣೆ, ಹೆಚ್ಚುವರಿ ಶಿಕ್ಷಕರ ವರ್ಗಾವಣೆ ಹಾಗೂ ಬಡ್ತಿ ನೀಡುವ ಸಮಯದಲ್ಲಿ ಯುಡಿಐಡಿ ಕಾರ್ಡ್ ಅನ್ನು ಪರಿಗಣಿಸದೆ ಜಿಲ್ಲಾ ಆಸ್ಪತ್ರೆಯಿಂದ ತ್ರಿಸದಸ್ಯ ಮಂಡಳಿಯಿಂದ ಅಂಗವಿಕಲತೆಯ ಪ್ರಮಾಣ ಪತ್ರವನ್ನು ತರಲು ಸೂಚಿಸುವ ಕ್ರಮ ಅವೈಜ್ಞಾನಿಕವಾಗಿದೆ. ಅಲ್ಲದೆ ಪ್ರಮಾಣ ಪತ್ರ ತರಲು ಕಡಿಮೆ ಸಮಯ ನಿಗದಿ ಮಾಡಿದ್ದು ಪ್ರಮಾಣ ಪತ್ರಕ್ಕಾಗಿ ಅಲೆಯುವಂತಾಗಿದೆ. ಒಂದು ವೇಳೆ ಪತ್ರ ಸಿಗದಿದ್ದ ಪಕ್ಷದಲ್ಲಿ ಸೌಲಭ್ಯದಿಂದ ವಂಚಿತರಾಗುವ ಸಾಧ್ಯತೆ ಇದೆ. ಹೀಗಾಗಿ ಪದೇ ಪದೇ ಪ್ರಮಾಣ ಪತ್ರವನ್ನು ಕೇಳುವ ಪದ್ಧತಿಯನ್ನು ಕೈಬಿಟ್ಟು ಕೇಂದ್ರ ಸರ್ಕಾರವು ನೀಡಿದ ಯುಡಿಐಡಿ ಕಾರ್ಡ್ ಅನ್ನು ಎಲ್ಲ ಕಾರ್ಯಗಳಿಗೆ ಮಾನ್ಯ ಮಾಡುವಂತೆ ಈಗಾಗಲೇ ಸರ್ಕಾರಕ್ಕೆ ಅನೇಕ ಬಾರಿ ಮನವಿ ಮಾಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಕೂಡಲೇ ಸರ್ಕಾರ ಶಿಕ್ಷಣ ಇಲಾಖೆಯಲ್ಲಿ ಜರುಗುವ ಎಲ್ಲಾ ಪ್ರಕ್ರಿಯೆಗಳಿಗೆ ಯುಡಿಐಡಿ ಕಾರ್ಡ್ ಅನ್ನು ಕಡ್ಡಾಯಗೊಳಿಸಬೇಕು ಎಂದು ಒತ್ತಾಯಿಸಿದರು. ಸಾಮಾನ್ಯ ಜನರಿಗೆ, ಇಡೀ ದೇಶದಲ್ಲಿರುವಂಥ ಸಾಮಾನ್ಯ ಪ್ರಜೆಗಳಿಗೆ ದೇಶದಲ್ಲಿ ಒಂದೇ ರೀತಿಯ ಗುರುತಿನ ಪುರಾವೆ ಇರಲಿ ಅಂತ ಉದ್ದೇಶಕ್ಕೋಸ್ಕರ ಆಧಾರ್ ಯೋಜನೆ ಜಾರಿಗೆ ತಂದರು. ಆ ನಿಟ್ಟಿನಲ್ಲಿ ಇಡೀ ದೇಶದಲ್ಲಿರುವಂಥ ಎಲ್ಲ ವಿಕಲಚೇತನರು ಒಂದೇ ನಿಟ್ಟಿನಲ್ಲಿ ಅವರಿಗೂ ಕೂಡ ಒಂದೇ ಪುರಾವೆ ಇರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಯುಡಿಐಡಿ ಕಾರ್ಡ್ ಅಂದರೆ ಯುನೀಕ್ ಡಿಸಬಿಲಿಟಿ ಐಡೆಂಟಿ ಕಾರ್ಡ್ ಅಂತ ಕರಿತೀವಿ. ಕನ್ನಡದಲ್ಲಿ ವಿಕಲಚೇತನರ ವಿಶಿಷ್ಟ ಗುರುತಿನ ಕಾರ್ಡ್ ಅಂತ ಕರಿತೀವಿ. ಈ ಕಾರ್ಡನ್ನು ನಾವೇನು ಎಲ್ಲ ಇಲಾಖೆಯಲ್ಲಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಾನು ಕಳೆದ 15 ದಿವಸದಿಂದನೇ ಭೇಟಿ ಮಾಡಿದ್ದೆ. ಅವರಿಗೂ ಕೂಡ ಗಮನಕ್ಕೆ ತಂದಿದ್ದೀನಿ. ಎಲ್ಲ ಇಲಾಖೆಯಲ್ಲಿ ಅನ್ವಯ ಆಗುವಂಥ ಯುಡಿಐಡಿ ಕಾರ್ಡ್ ಅದು ಶಿಕ್ಷಣ ಇಲಾಖೆಯಲ್ಲಿ ಅದು ಶಿಕ್ಷಕರಿಗೆ ಯಾಕೆ ಅನ್ವಯ ಆಗ್ತಿಲ್ಲ ನನ್ನ ಪ್ರಶ್ನೆ ಆಗೈತೆ. ಆ ನಿಟ್ಟಿನಲ್ಲಿ ಏನಪ್ಪ ಅಂದರೆ ಈಗಾಗಲೇ ತಮ್ಗೆ ಗೊತ್ತಿದ್ದಾಗ ಎಲ್ಲ ಇಲಾಖೆಯಲ್ಲಿ ವರ್ಗಾವಣೆ ಇರ್ಬೋದು, ಬಡ್ತಿ ಇರ್ಬೋದು, ಎಲ್ಲ ಪ್ರಕ್ರಿಯೆಗೆ ಈ ಯುಡಿಐಡಿ ಕಾರ್ಡನ್ನು ನಾವು ತೆಗೆದುಕೊಳ್ಳೋದು ಏಕಾಏಕಿ ನಾವೇ ತೆಗೆದುಕೊಳ್ಳೋಕ್ಕಾಗಲ್ಲ. ಇದನ್ನು ಸಂಬಂಧಪಟ್ಟಂಗೆ ಉದಾಹರಣೆ, ನಾನು ದೈಹಿಕ ವಿಕಲಚೇತನ ಇದೀನಿ. ನನಗೆ ದೈಹಿಕ ಅಂದರೆ ವೈದ್ಯಾಧಿಕಾರಿ ಆರ್ಥೋ ಆ ಒಂದು ವೈದ್ಯ ತಪಾಸಣೆ ಮಾಡಿದ ಮೇಲೆ ಮತ್ತು ಕಿವಿ ಅಥವಾ ಗಂಟಲು ಅಂದರೆ ತ್ರಿಸದಸ್ಯ ಮಂಡಳಿಯವರೇ ಅದನ್ನು ಏನು ಮಾಡ್ತಾರೆ, ಪರಿಶೀಲನೆ ಮಾಡಿ ತದನಂತರ ಇದು ಒಂದು ಆನ್ಲೈನ್ ಅರ್ಜಿ ಮೂಲಕ ದೆಹಲಿಗೆ ಹೋಗಿ ಆನಂತರ ನಮಗೆ ಯುಡಿಐಡಿ ಕಾರ್ಡ್ ಕೊಡ್ತಾರೆ. ಇಷ್ಟೆಲ್ಲ ಇದ್ದರೂ ಕೂಡ ಇದನ್ನು ಕೈಬಿಟ್ಟು ಅಂದರೆ ಯುಡಿಐಡಿ ಕಾರ್ಡನ್ನು ಕೈಬಿಟ್ಟು ನೀವು ಇಲ್ಲ ತ್ರಿಸದಸ್ಯ ಮಂಡಳಿಯ ಒಂದು ಪ್ರಮಾಣಪತ್ರ ತರಬೇಕಂತ ಪದೇ ಪದೇ ಸೂಚನೆ ಮಾಡ್ತಾರೆ. ನಾವು ಕೂಡ ಈ ಹಿಂದೆ ಶಿಕ್ಷಣ ಸಚಿವರಾಗಿದ್ದಂಥ ವಿಶ್ವೇಶ್ವರಯ್ಯ ಹೆಗಡೆ ಕಾಗೇರಿಯನ್ನು ಹಿಡಿದು ಇಲ್ಲಿ ತನಕ ಎಲ್ಲ ಶಿಕ್ಷಣ ಸಚಿವರಿಗೆ ಮನವಿ ಸಲ್ಲಿಸಿದೆ. ಆದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಕೂಡಲೇ ಸರ್ಕಾರ ಏನಂದರೆ ನಾವು ಕೊಟ್ಟಂಥದ್ದಲ್ಲ, ಹಾದಿ ಬೀದಿಯಲ್ಲಿ ತೆಗೆದುಕೊಂಡಂಥ ಕಾರ್ಡ್ ಅಲ್ಲ, ಕೇಂದ್ರ ಸರ್ಕಾರ ನಮಗೆ ನೀಡಿರುವಂಥ ಯುಡಿಐಡಿ ಕಾರ್ಡ್ ಅನ್ನು ಪರಿಗಣಿಸಿ ಅದು ಶಿಕ್ಷಣ ಇಲಾಖೆಯಲ್ಲಿ ಪರಿಗಣಿಸ್ಬೇಕಂತ ಮಾನ್ಯ ಮುಖ್ಯಮಂತ್ರಿಗೆ ಒತ್ತಾಯ ಮಾಡ್ತಾಯಿದ್ದೀನಿ. ಇದು ಹಾಗಾದರೆ ಇದನ್ನು ಪರಿಗಣಿಸಲಿಲ್ಲ ಅಂದ್ರೆ ಕೇಂದ್ರ ಸರ್ಕಾರ ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ಪೋಲು ಮಾಡಿದಂಥ ಯೋಜನೆ ಇದಾಗುತ್ತೆ. ಇದನ್ನು ಈ ಕೂಡಲೇ ಅಂದರೆ ಯಾಕೆ ಇದನ್ನು ಒತ್ತಾಯ ಮಾಡ್ತೀನಿ ಅಂದರೆ, ತಮ್ಗೆ ಗೊತ್ತಿರ್ಬೋದು 10 ದಿವಸ ಇರುತ್ತೆ ಪ್ರಮೋಷನ್ಗೆ ಒಂದು ಲಿಸ್ಟ್ ಕೊಟ್ಟಿರ್ತಾರೆ. ಮಾರ್ಚ್ 10ರೊಳಗಾಗಿ ನೀವು ತ್ರಿಸದಸ್ಯ ಮಂಡಳಿಯ ಆ ಒಂದು ಪ್ರಮಾಣಪತ್ರ ತಂದ್ರೆ ಮಾತ್ರ ನಾವೇನು ಮಾಡ್ತೀವಿ ಅಂದರೆ ನಿಮಗೆ ಪ್ರಮೋಷನಲ್ಲಿ ಬಡ್ತಿಯಲ್ಲಿ ಪರಿಗಣಿಸ್ತೀವಿ. ಇಲ್ಲಾಂದ್ರೆ ನಿಮ್ಮನ್ನು ವಿಕಲಚೇತರ ಶಿಕ್ಷಕರ ಹೊರತಾಗಿ ಸಾಮಾನ್ಯ ಶಿಕ್ಷಕರಂತ ಪರಿಗಣಿಸ್ತಾರೆ ಅಂತ ಒಂದು ಸೂಚನೆ ಕೂಡ ಕೊಡ್ತಾರೆ. ನಾವು ಹೋಗ್ತೀವಿ ಅಂದರೆ ಜಿಲ್ಲಾಸ್ಪತ್ರೆ, ಕಲಬುರಗಿ ಜಿಲ್ಲಾಸ್ಪತ್ರೆಗೆ ಹೋದಾಗ ಸಂಬಂಧಪಟ್ಟ ವೈದ್ಯರು ಸಿಗಲ್ಲ. ನಾವು ಶಾಲೆ ಬಿಟ್ಟು ಇವರು ಜಿಲ್ಲಾ ಆಸ್ಪತ್ರೆಗೆ ಅಲಿಯುವಂಥ ಕೆಲಸ ಆಗುತ್ತೆ. ಆದ್ದರಿಂದ ಕೂಡಲೇ ರಾಜ್ಯ ಸರ್ಕಾರ ಏನು ಮಾಡ್ಬೇಕಂದ್ರೆ ಯುಡಿಐಡಿ ಕಾರ್ಡನ್ನು ಶಿಕ್ಷಣ ಇಲಾಖೆಗೆ, ಬೇರೆ ಇಲಾಖೆಯಲ್ಲೆಲ್ಲ ಅನ್ವಯ ಆಗಿದೆ, ಅದನ್ನು ಜಾರಿಯಲ್ಲಿ ಆಗ್ತಾ ಇದೆ. ಕೇಂದ್ರ ಸರ್ಕಾರ ನೀಡಿರುವಂಥ ಯುಡಿಐಡಿ ಕಾರ್ಡನ್ನು ಪರಿಗಣಿಸಿ ಶಿಕ್ಷಕರ ಹೆಚ್ಚುವರಿ ಮಕ್ಕಳ ಸಂಖ್ಯೆಗಳು ನಡೆಯುವಂಥ ಹೆಚ್ಚುವರಿ ಪ್ರಕ್ರಿಯೆ ಇರ್ಬೋದು, ವರ್ಗಾವಣೆ ಇರ್ಬೋದು, ಬಡ್ತಿ ಪ್ರಕ್ರಿಯೆ ಜೊತೆಗೆ ವಿಕಲಚೇತರಿಗೆ ಸಿಗುವಂಥ ಎಲ್ಲ ಸೌಲಭ್ಯಗಳಿಗೆ ಯುಡಿಐಡಿ ಕಾರ್ಡನ್ನು ಪರಿಗಣಿಸಬೇಕಂತ ನಾನು ಒತ್ತಾಯ ಮಾಡ್ತೀನಿ. ಅದ್ರ ಜೊತೆಗೆ ಇಡೀ ರಾಜ್ಯದಲ್ಲೇ ನಾವೇನಂದರೆ ಡಿಸೆಂಬರ್ ತಿಂಗಳಲ್ಲೇ ಮಾಡಬೇಕಾಗಿತ್ತು. ಅನೇಕ ನಮ್ಮ ವಿಕಲಚೇತರ ಸದಸ್ಯರ ಕಾರ್ಯ ಒತ್ತಡ ಮಧ್ಯೆ ಏನಪ್ಪ ಅಂದರೆ ಇಡೀ ರಾಜ್ಯದಲ್ಲಿ ಜಿಲ್ಲಾ ಮಟ್ಟದ ಪ್ರತಿಯೊಂದು ಜಿಲ್ಲೆಯಲ್ಲಿ ಈಗಾಗಲೇ ರಾಜ್ಯ ಮಟ್ಟದ ಸಮ್ಮೇಳನ ಕೂಡ ಮಾಡಿದ್ವಿ. ಜಿಲ್ಲೆಯಲ್ಲಿ ವಿಕಲಚೇತರು ನಾವು ಕೂಡ ಸಬಲರಾಗಿದ್ವಿ, ನಾವು ಕೂಡ ಸಂಘಟಿತರಾಗಿದ್ವಿ. ನಮ್ಮ ಆ ಒಂದು ಸಮಸ್ಯೆಗಳು ಜನಪ್ರತಿನಿಧಿಗೆ ಗೊತ್ತಾಗಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ, ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿ ಡಿಸೆಂಬರ್ನಲ್ಲಿ ಅವನು ಜಿಲ್ಲಾ ಮಟ್ಟದ ವಿಕಲಚೇತರ ದಿನಾಚರಣೆ
ಉತ್ತಮ ಶಿಕ್ಷಕ ಮತ್ತು ಕ್ರಿಯಾಶೀಲ ನೌಕರರ ಜೊತೆಗೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ವಿಕಲಚೇತನ ಗುರುತಿಸಿ ಅವರಿಗೆ ಪ್ರೋತ್ಸಾಹ, ಜೊತೆಗೆ ವಿಕಲಚೇತನ ಮಕ್ಕಳು SLC ಮತ್ತು ದ್ವಿತೀಯ PUC ಏನು ಪ್ರಥಮ ಸ್ಥಾನ ಪಡೆದಿರ್ತಾರೆ, ಹೆಚ್ಚು ಅಂಕ ಪಡೆದಿರ್ತಾರೆ, ಅವರನ್ನು ಗುರುತಿಸಿ ಅವರಿಗೆ ನಮ್ಮ ಸಂಘದಿಂದ ಪ್ರೋತ್ಸಾಹ ನೀಡುವಂಥ ಕೆಲಸ ಕೂಡ ಆಗ್ತಾಯಿದೆ. ಆ ನಿಟ್ಟಿನಲ್ಲಿ ಕಲಬುರಗಿಯಲ್ಲಿ ಮಾರ್ಚ್ 2 ಶನಿವಾರ ದಿನ ಅಪ್ಪ ಸೆಂಚುರಿ ಹಾಲ್ನಲ್ಲಿ ನಮ್ಮ ಜಿಲ್ಲಾ ಮಟ್ಟದ ವಿಕಲಚೇತನರ ದಿನಾಚರಣೆ ಕೂಡ ಹಮ್ಮಿಕೊಂಡಿದ್ವಿ. ಮುಖ್ಯ ಉದ್ದೇಶ ಅಂದರೆ ನಾವು ಸಂಘಟಿತರಾಗಿದ್ದು ನಮ್ಮ ಸಮಸ್ಯೆ ಇಡೀ ಒಂದು ಜಿಲ್ಲೆಯಲ್ಲಿರುವಂಥ ಎಲ್ಲ ಜನಪ್ರತಿನಿಧಿಗೆ ತಮ್ಗೆ ಗೊತ್ತಿದ್ದು ನಾವೇ ದಿನ. ಪತ್ರಿಕಾಗೋಷ್ಠಿಯಲ್ಲಿ ವಿಕಲಚೇತನ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಕುಂಸಿ, ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ಭೀಮ್ಶಾ ಘಾಳೆ, ಗೌರವ ಸಲಹೆಗಾರರಾದ ಶಿವಶಣಪ್ಪ ಕೆಂಚಗೊಂಡ, ಮಹಿಳಾ ಉಪಾಧ್ಯಕ್ಷರಾದ ಶಾರದಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.